ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಸ್ವಲ್ಪ ಸಮಯ ಪ್ರವಚನ ಮಾಡಿದ್ರು ಕೂಡ ನಿಮ್ಮ ಬದುಕಿಗೆ ಒಳ್ಳೆಯದಾಗ್ತಕ್ಕಂಥ ವಿಚಾರಗಳನ್ನು ಹೇಳಿ ನೆತ್ತಿಕೊಂಡನವಂಥ ನಂಬಿಕೆ ನನಗಿದೆ. ಏನು ಅಂತಕೊಂಡ ಕೇಳಿದ್ರೆ ಆಂಧ್ರ ಪ್ರದೇಶದೊಳಗಿರ್ತಕ್ಕಂಥ ಯಾವ ಸೋಮಲಾಪುರ ಹತ್ತುಕೊಂಡನವಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ, ಆ ಗ್ರಾಮದೊಳಗೆ ಕಡು ಬಡತನದೊಳಗೆ ಇರ್ತಕ್ಕಂಥ ಬಡತನವನ್ನೇ ಹಾಸಿಕೊಂಡು ಬಡತನವನ್ನೇ ಹೊಚ್ಚಿಕೊಂಡು ಅಂಥ ಬಡತನದ ಸ್ಥಿತಿ ಒಳಗಿಂದ ಜೀವನ ಅಂತಕ್ಕಂಥ ಕಳೀತಕ್ಕಂಥ ಯಾವ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಅನ್ನುವಂಥ ದಂಪತಿಗಳದಾರೆ. ಒಂದು ಕಡೆಗಿಂದ ಬಡತನವನ್ನು ಹೆಂಗೋ ತಾಳ್ತಾರೆ, ದಿನ ಕೂಲಿ ನಾಲಿ ಮಾಡಿ ಬಂದ ಬದುಕನ್ನು ಕಳೀತಾರೆ. ಆದರೆ ಇನ್ನೊಂದು ಏನು ದುಃಖ ಇತ್ತು ಹೊತ್ತುಕೊಂಡದೆ ಕೇಳಿದ್ರೆ ನಿರ್ಮಲಾದೇವಿಗೆ ಬಹುಶಃ ಅವಳಿಗೆಂದ ತಿನ್ನಕ್ಕಿಲ್ಲ ಅನ್ನುವಂಥ ದುಃಖಿಲ್ಲ, ಬಟ್ಟೆ ಉಡಕ್ಕಿಲ್ಲ ಅನ್ನುವಂಥ ದುಃಖಿಲ್ಲ. ಆದರೆ ಎಂಥ ದುಃಖ ಹತ್ತುಕೊಂಡ ಕೇಳಿದ್ರೆ ಪ್ರತಿಯೊಬ್ಬ ತಾಯಂದ್ರಿಗೂ ಕೂಡ ಕಾಡ್ತಕ್ಕಂಥ ದುಃಖನೇ ನಿರ್ಮಲಾದೇವಿಗೆಂದ ಕಾಡ್ತಿತ್ತು. ಅದು ಯಾವ ದುಃಖ ಹತ್ತುಕೊಂಡ ಕೇಳಿದ್ರೆ ಮಕ್ಕಳಾಗಿಲ್ಲ ಹತ್ತುಕೊಂಡನವಂಥ ದುಃಖ. ನಾನು ನಿನ್ನಿನ ದಿವಸ ನಿಮಗೊಂದು ಮಾತು ಹೇಳಿದೆ, ಈ ಮಕ್ಕಳು ಆಗೋದು ಬಿಡೋದು ಇದು ಯಾರ ಕೈಯಾಗದ ಹತ್ತುಕೊಂಡ ಕೇಳಿದ್ರೆ ಒಂದು ಮಾತು ಅಂದರೆ ನಿಮ್ಮ ಪ್ರಾರಂಭದೊಳಗೆ ಒಂದು ಮಾತು ಹೇಳಿದೆ, ಭಗವಂತ 2 ಸಾರಿ ನಗುತ್ತಾನತ್ತೆ. ನಾನು ನಿನ್ನೆ ಹೇಳಂದ ಒಂದೇ ಹೇಳಿಬಿಟ್ಟೆ ನಾನು ನಿಮಗೆ. ಭಗವಂತ 2 ಸಾರಿ ನಗುತ್ತಾನೆ. ಯಾರು ನೋಡಿ? ನಮ್ಮನ್ನೆಲ್ಲ ನೋಡಿ. ಒಂದು ಸಾರಿ ಅಣ್ಣ ತಮ್ಮಂದಿರಿಂದ ಬ್ಯಾರೆಯಾಗಿ ಈ ಹೊಲ ನಂದು, ಈ ಹೊಲ ನಂದು, ಈ ಮನೆ ನಂದು, ಈ ಮನೆ ನಂದು ಹೊತ್ತುಕೊಂಡೊಂದು ಅಣ್ಣ ತಮ್ಮಂದಿರಿಂದ ಜಗಳಾಡುವಂಥ ಪ್ರಸಂಗದೊಳಗೆ ಭಗವಂತ ಅಪಹಾಸ್ಯ ಮಾಡಿದ ನಗುತ್ತಾನೆ. ಹುಚ್ಚ, ಇದು ಎಲ್ಲವೂ ಕೂಡ ನಂದಿರುವಾಗ ನಿಮ್ಮದು ಹತ್ತುಕೊಂಡು ಹೇಳ್ಕೊತಿರಲ್ಲ ತಂದು ಭಗವಂತ ನಗುತ್ತಾನತ್ತೆ. ಇನ್ನು ಇನ್ನೊಂದು ಸಾರಿ ನಗುತ್ತಾನೆ ಪರಮಾತ್ಮ. ಯಾವಾಗ ಒಬ್ಬ ವೈದ್ಯನ ಡಾಕ್ಟರ್ ಹತ್ತುಕೊಂಡಂತೀವಲ್ಲ ನಾವು, ಡಾಕ್ಟ್ರನ್ನ ನೋಡಿ ಭಗವಂತ ಒಂದು ಸಾರಿ ಅಂದ ನಗುತ್ತಾನತ್ತೆ. ಯಾಕೆ ಡಾಕ್ಟ್ರ್ ನೋಡಿ ನಗುತ್ತಾನ? ಈ ಯಾವುದೋ ಒಂದು ಪೇಷಂಟ್ ತೊಗೊಂಡು ನಾವು ಹೋಗಿರ್ತೀವಿ ಡಾಕ್ಟ್ರ್ ಬಲ್ಲಿ. ಹೋಗಿರ್ತಕ್ಕಂಥ ಪ್ರಸಂಗದೊಳಗೆ ಏನಾರು ಡಾಕ್ಟ್ರ್ ಸರ್ ಏನಾರು ಮಾಡಿರಿ, ಏನ್ರಿ ನಮ್ಮ ಅಪ್ಪನ ಉಳಿಸಿಕೊಡ್ರಿ, ನಮ್ಮ ಅವನು ಉಳಿಸಿಕೊಡ್ರಿ, ಏನ್ರಿ ನಾವು ಏನರ ಹೋಗಿ ಅಂತ ಹೇಳ್ತಿರ್ತೀವಿ. ಸಂಗಾಟ ಹೋದವ್ರು ಪೇಷಂಟ್ ಜೊತೆ ಒಳಗೆ ಹೋದವ್ರಂದ ಕೇಳ್ತಿರ್ತಾರೆ, ಕಣ್ಣೀರು ಹಾಕ್ತಿರ್ತಾರೆ, ಏನು ಮಾಡಿ ಉಳಿಸಿಕೊಡ್ರಿ. ಏನೋ ಒಂದು ರೋಗದಿಂದ ಬಳಲ್ತಿರ್ತಾನೆ. ಅವಾಗಿಂದ ಡಾಕ್ಟರ್ ಹತ್ರಿಂದ ಹೋದಾಗ ಏನಾರು ಮಾಡಿ ಉಳಿಸಿಕೊಡ್ರಿ ಡಾಕ್ಟರ್ ಸಾಹೇಬ್ರೆ, ಈ ಜನ್ಮದೊಳಗೆ ನಿಮ್ಮ ಉಪಕಾರ ಮರೆಯಂಗಿಲ್ಲ ಹತ್ತುಕೊಂಡು ನಾವು ಏನು ಹೇಳಬೇಕು ಡಾಕ್ಟ್ರುಗಳಿಗಂದ ಹೇಳಿರ್ತೀವಿ. ಆದರೆ ಒಬ್ಬ ಡಾಕ್ಟ್ರ್ ಏನಂತಾನೆ, ಉತ್ಸಾಹ ನೀ ಏನು ಚಿಂತೆ ಮಾಡಬೇಡೋ, ಇವನಿಗೆಂದ ಉಳಿಸಿಕೊಡೋದಂದ ನನ್ನ ಕೈಯಾಗದ ಹತ್ತುಕೊಂಡಂದ ಡಾಕ್ಟ್ರ್ ಅಂತಾನಲ್ಲ. ಅವಾಗ ಒಮ್ಮೆ ಅಂದ ಪರಮಾತ್ಮ ನಗುತ್ತಾನಂತ, ಉತ್ಸಾಹ ಇವನ ಪ್ರಾಣನೇ ನನ್ನ ಕೈಯಾಗದ. ನಾನು ನಿನ್ನೆ ನಿಮಗೆಂದ ಹೇಳ್ತಾ ಎಲ್ಲವೂ ಕೂಡ ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟಾನ. ಆದರೆ ಒಂದು ಅರ್ಥ ಮಾಡ್ಕೋಬೇಕು ನಾವು, ಜೀವ ಕೊಡೋದನ್ನು ಜೀವ ತಗೊಳ್ಳೋದನ್ನು ಇವು ಯಾರ ಕೈ ಒಳಗದಾವ ತಗೊಂಡದೆ ಕೇಳಿದ್ರೆ ನಿನ್ನಿನ ದಿವಸದ ನಾ ಹೇಳ್ತಾ ಇದ್ದೆ ಒಂದು ಹುಲಿ ಕತೆ. ಏನ್ರಿ, ಹುಲಿ ಹೋಗಿ ಬೆಕ್ಕಿಗಂತತ್ತೆ, ಹೇ ಬೆಕ್ಕೆ, ಈ ಬೇಟೆ ಅಂತಕ್ಕಂಥದ್ದನ್ನು ಹೆಂಗೆ ಆಡಬೇಕು ಅನ್ನೋದನ್ನು ನನಗೊಂದು ಸ್ವಲ್ಪ ಕಲಿಸಿಕೊಡು. ಪ್ರಾಣಿಗಳನ್ನು ಹೆಂಗೆ ಹಿಡಿಬೇಕು, ಅದನ್ನು ಯಾವ ರೀತಿಯಾಗಂದ ಕೊಲ್ಲಬೇಕು, ಯಾವ ರೀತಿಯಾಗಂದ ತಿನ್ನಬೇಕು, ನಾನು ಯಾವ ರೀತಿಯಾಗಂದ ನಡಿಬೇಕನ್ನುವಂಥದ್ದನ್ನು ನೀವೊಂದು ಸ್ವಲ್ಪ ನನಗೆ ಕಲಿಸಿಕೊಡು ಹತ್ತಿಕೊಂಡಂದಾಗ ಅಂಥ ಚಿಕ್ಕದಾಗಿರ್ತಕ್ಕಂಥ ಬೆಕ್ಕ ನಗುತ್ತಿರ್ತದೆ. ಅಲ್ಲ, ನೀನಿಂಥ ದೊಡ್ಡ ಹುಲಿರಾಯ ನೀನು, ನಿನ್ನಂಥ ಹುಲಿ ಬಂದ ನನಗೆಂದ ಕೇಳಕತ್ತಿಯಲ್ಲ ಹತ್ತಿಕೊಳ್ಳೋದು. ವಿದ್ಯೆ ದಪ್ಪಿದ್ದವರಿಗೆ ಬರ್ತದತ್ತಲ್ಲ ಏನ್ರಿ, ವಿದ್ಯೆ ಅಂದ ಏನು ಉದ್ದಿದ್ದವರಿಗೆ ಬರ್ತಾರೆ ಹತ್ತಿಕೊಂಡಲ್ಲ. ಯಾವ ಜ್ಞಾನ ಅನ್ನತಕ್ಕಂಥದ್ದು, ಬುದ್ಧಿ ಅನ್ನತಕ್ಕಂಥದ್ದು, ಏನ್ರಿ ವಿದ್ಯೆ ಅನ್ನತಕ್ಕಂಥದ್ದು ಅದು ಯಾರಿಗೂ ಕೂಡ ಬರ್ಬೋದು. ಸಣ್ಣದಿದ್ರೇನು ದೊಡ್ಡವ ಇದ್ರೇನು, ಏನ್ರಿ ಜ್ಞಾನ ಅನ್ನತಕ್ಕಂಥ ಯಾರ ಅಪ್ಪನ ಮನಿದ್ರಿ? ಬಸವಣ್ಣವರು ಕೇವಲದ 8 ವರ್ಷದ ಮಗ ಇದ್ದ ಬಸವಣ್ಣ. ಕಲ್ಪನೆ ಇರಲಿ, ನಿಮ್ಮ ಜ್ಞಾನದ ಬಗ್ಗೆ ಹೇಳ್ತೀನ. ಬಸವಣ್ಣನವರಿಂದ 8 ವರ್ಷದ ಮಗ, 8 ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣನವರಿಗೆ ಒಂದು ದಿವಸದಿಂದ ಏನೋ ಆಟ ಆಡ್ಬೇಕನ್ನಂಗೆ ಒಂದು ಆಸೆ ಆಯಿತು. ಕೇಳಿ, ನಮ್ಮ 8 ವರ್ಷದ ಮಕ್ಕಳವ, ಶರಣರಾಗ್ತಕ್ಕಂಥ ಮಕ್ಕಳನ್ನು ಕುಡ್ದ ಮಕ್ಕಳದ. ಬಸವಣ್ಣನವರಿಗೆ ವಯಸ್ಸೆಟ್ಟು 8 ವರ್ಷ. ಒಂದು ದಿವಸ ಬೆಳಗಿನ ಜಾವದೊಳಗೆ ಏನ್ರಿ ತಾಯಿ ಅಡುಗೆ ಮನೆ ಒಳಗೆ ರೊಟ್ಟಿ ಮಾಡಕತ್ತಾಳೆ. ಯಾವ ಬಸವಣ್ಣನವರ ತಂದೆಯಾಗಿರ್ತಕ್ಕಂಥ ಮಾದರಸರು ಏನ್ರಿ ಜಗಲಿ ಮ್ಯಾಗಿನ ದೇವ್ರ ಗಂಡಂದ ಪೂಜೆ ಮಾಡಕತ್ತ. ಬ್ರಾಹ್ಮಣರ ಮನಿತನ
ಇವತ್ತಿನ ದಿನಮಾನದೊಳಗೆ ಇಟ್ಟು ತಿಳುವಳಿಕೆ ಬಂದ ಬಳಕನೇ ಇಟ್ಟು ಜಗಲಿ ಮ್ಯಾಗಿಂದ ದೇವ್ರುಗಳದ ತಿಳ್ಕೊಂಡಾಗ ಅವತ್ತಿನ ದಿನಮಾನದೊಳಗೆ ಅಂದ ಬ್ರಾಹ್ಮಣರ ಮನೆ ತಂದೊಳಗೆ ಎಷ್ಟು ದೇವ್ರು ಇರ್ಲಿಕ್ಕಿಲ್ರಿ ಅದಾವಿಲ್ಲವ. ಜಗಲಿ ಮ್ಯಾಗಿಂದ ದೇವ್ರುಗಳು ಭಾಳ ಎಲ್ಲಿ ಹೋಗಿರ್ತೀವಿ ಒಂದೊಂದು ದೇವ್ರು ತರ್ತೀವಿ ಏನ್ರಿ. ಗತ್ರಿಗೆ ಹೋದ್ರೆ ಒಂದು ಫೋಟೋ ಹಿಡ್ಕೊಂಡು ಬರೋದೆ. ಗುಡ್ಡಾಪುರಕ್ಕೆ ಹೋದ್ರಿ ಅಂದ ಒಂದು ಮೂರ್ತಿ ತರವ್ರೆ ಎಲ್ಲರೇ ಯಾಕೆ ಹೋಗಲಿಕ್ಕೆ ಒಟ್ಟ ದೇವ್ರುಗಳನ್ನ ತಂದೆ ಅಂದ್ರೆ ಜಗಲಿ ತುಂಬಿಸಿಬಿಟ್ಟಿರ್ತೀವಿ. ಅವು ಜಗಲಿ ಮ್ಯಾಗಿನ ದೇವ್ರುಗಳ ಪರಿಸ್ಥಿತಿ ಹೆಂಗಾಗ್ಯದ ಹತ್ಕೊಂಡದ ಕೇಳಿದ್ರೆ ನಾವು ಒಮ್ಮೊಮ್ಮೆ ಯಾರ್ದಾರ ಮನೆ ಬಿನ್ನಕ್ಕೆ ಹೋದಾಗ ನೋಡ್ತಿರ್ತೀವಲ್ಲ ಏನ್ರಿ, ನಮಗೆ ಹಸ್ತಿರ್ತೀವಿ. ಅದೇ ಪೂಜೆ ಮುಗಿಸ್ಕೊಂಡ ಕುಂತಿರ್ತೀವಿ, ಹಸ್ತಿರ್ತೀವಿ. ಅವ ಏನು ಮಾಡಿರ್ತೋ ಮರ ಯಪ್ಪ ಒಂದು ಈಟ್ ದೇವ್ರ ಪೂಜೆ ಮಾಡ್ತೀನಿ ತಡಿ ನೋಡ್ತಿರ್ತೀವಿ. ಪೂಜೆ ಹೆಂಗೆ ಒಂದು ಬುಟ್ಟಿ ತೊಳೋದು, ಸ್ಟೀಲ್ ಬುಟ್ಟಿ ತೊಗೊಂಡು ಜಗಲಿಗೆ ಹೊಟ್ಟಿಗೆ ಹಿಡಿದು ಹಿಂಗೆ ತುಂಬೋದು. ಯಾವಾಗಂದ್ರೆ ಹಿಂಗೆ ತುಂಬೋದು ತುಂಬಿ ಆಟ ಬಿಡ್ತಾರೇನು ಏನ್ರಿ. ಆ ಬುಟ್ಟೆಗಿನ ದೇವ್ರುಗಳು ತುಂಬಿರ್ತಾರಲ್ಲ, ಒಂದೆರಡು ತಂಬಿಗೆ ನೀರು ಹಾಕೋದು ಅದ್ರಾಗ ಹಾಕಿ ಸೂಸಲ ಮಾಡೋಕ್ಕೆ ಚುರುಮುರಿ ತೋರಿಸ್ತೀವಲ್ಲ ಏನ್ರಿ. ತೆಳಗ ಮೇಲ ಮಾಡೋದು ದೇವ್ರುಗಳು. ಹೇಳ್ತೀನಿ, ಈ ಕೈಗೆ ನಾಲ್ಕು ಹಿಡಿದು ಜಾಡ್ಸೋದವಕ್ಕೇನು ವರ್ಷೋದಿಲ್ಲ. ಜಾಡ್ಸೋದು ಒಂದೊಂದು ದೇವ್ರು ಅಂಗಳಕ್ಕೆ ಹೋಗಿ ಮತ್ತೆ ಬಂದಿರ್ತಾವೆ, ಗ್ವಾಡಿಗೆ ಬಿಡೋದು ಬಂದಿರ್ತಾವಲ್ರಿ. ಮತ್ತು ಅವನು ಕೂಡ ಬ್ಯಾಸರಾಗದ ಆರ್ಡ್ರ್ ಮಾಡ್ತಾರೆ. ಅವಕ್ಕೇನು ಏನು ಈ ಪತ್ರಿ ಬ್ಯಾಡ, ಹೂವು ಬ್ಯಾಡ, ಏನೂ ಬ್ಯಾಡ. ಈಗ ಎಲ್ಲರೂ ನೀವು ಬೀಗರ ಮನೆಗೆ ಹೋಗಿರ್ತೀರಿ, ಯಾರ್ದಾರೆ ಎಂದೂ ಇಲ್ಲಾರ್ದು ಹೋಗಿರ್ತೀರಿ. ಹೋದಾಗ ಅವ್ರು ಏನಂತಾರೆ, ಅಯ್ಯ ತಂಗಿ ಇವತ್ತೊಂದು ದಿವಸ ಇರಿ ಅವ್ವ, ಭಾಳ ದಿವ್ಸಕ್ಕೆ ಬಂದಿದ್ದೀವಿ ಹೋಗ್ಬೇಡ ತಗೊಂಡು ಹೆಣ್ಮಕ್ಳನ್ನು ಅಂತಾರಲ್ರಿ. ಇವತ್ತೊಂದು ದಿವ್ಸ ಇರೋ ಇಲ್ಲಿ ಅವ ನಮಗೆ ಇರ್ಲಕ್ಕಾಗಲ್ಲ, ನಮಗೆ ಇರ್ಲಕ್ಕಾಗಲ್ಲ. ಅಯ್ಯೋ ಅಂಥದ್ದೇನಿಟ್ಟಿದೆ ಅವು ಮನ್ಯಾಗ ಅದು ಕೇಳ್ತಾರೆ ಅವ್ರು ಬೀಗರು ಕೇಳ್ತಾರಿಲ್ಲ. ಅಯ್ಯ ಅಂಥದ್ದೇನಿಟ್ಟಿದೆ ಅವು ಏನಿಲ್ಲ ಅವು ದೇವ್ರುಗಳೊಂದು ಮೂಲ ಆಗ್ಯಾವಲ್ಲ ನಮಗೆ ಏನ್ರಿ. ದೇವ್ರೊಂದು ಮೂಲ ಆಗ್ಯಾವ ನಮಗೆ. ಅಟ್ಟು ಮೂಲ ಮಾಡ್ಕೊಂಡಂದ ದೇವ್ರುಗಳ ಪೂಜೆ ಮಾಡೋ ಅರ್ಥ ಇಲ್ಲ ಏನ್ರಿ. ದೇವ್ರ ಮೇಲೆ ನಂಬಿಕೆ ಇರಬೇಕು, ದೇವ್ರ ಮೇಲಿಂದ ಭಕ್ತಿ ಇರಬೇಕು, ದೇವ್ರ ಮೇಲಿಂದ ಶ್ರದ್ಧೆ ಇರಬೇಕು. ಇವತ್ತಿಲ್ಲಿ 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀರಿ ಏನ್ರಿ. 3 ಸರಿನೂ ಕೂಡ ನಾ ಬಂದಿನಿ, 3ನೇ ಸರಿ ಇದು ನಾ ಬರೋದು. ನಿಮ್ಮಲ್ಲಿ ನಂಬಿಕೆ ಅದ, ಆ ತಾಯಿ ಮೇಲಿಂದ ನಂಬಿಕೆ ಅದ, ಆ ತಾಯಿ ಮೇಲಿಂದ ಭಕ್ತಿ ಅದತ್ತಂದ್ರೆ ಇಟ್ಟೆಲ್ಲ ಏನ್ರಿ ನೀವು ಬೇಡ್ಕೊಳಕತ್ತೀರಿ. ಬೇಡ್ಕೊಂಡಿದ್ದೆ ಅಂದ್ರೆ ನಿಮಗೆ ಕೊಡ್ಲಾಕತ್ತಾಳ ತಂದೆ ನೀವು ಬಂದಿರಿ. ಇಲ್ಲಿ ಯಾರು ನೀವು ಪಟ್ಟಣದ ಮಂದಿ ಎಂದರೆ ಪ್ರವಚನ ಬರೋ ಮಂದಿ ನೀವು ಏನ್ರಿ. ಅದರ ಈ ಟೈಮ್ದಾಗ ಸಿನಿಮಾಗಳು ಭಾರಿ ಇರ್ತಾವೆ, ಧಾರಾವಾಹಿಗಳು ಇರ್ತಾವೆ. ದೇವ್ರುಗಳಿಂದ ಮೂಲಾಗ ಇವತ್ತಿನ ದಿನಮಾನದೊಳಗೆ ಇಟ್ಟು ದೇವ್ರುಗಳದಾವತ್ತಂದ್ರೆ ಅವತ್ತು 12ನೇ ಶತಮಾನದೊಳಗಿಂದ ಬಸವಣ್ಣವ್ರ ಮನಿತನ ಎಂಥ ಮನಿತನ ಏನ್ರಿ. ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಮನಿತನ. ಅಟ್ಟಿ ಎಲ್ಲ ಬ್ರಾಹ್ಮಣರ ಮನಿತನ. ಜಗಲಿ ಮೇಲೆ 100 ದೇವರುಗಳು. ಒಂದು ಕಡೆಗಿಂದ ಬಸವಣ್ಣವ್ರ ತಂದೆ ಮಾದರಸರು ಜಗಲಿ ಮ್ಯಾಗಿನ ದೇವ್ರುಗಳು ಪೂಜೆ ಮಾಡಕತ್ತಿದ್ರು. ತಾಯಿ ರೊಟ್ಟಿ ಮಾಡಕತ್ತಾಳೆ. 8 ವರ್ಷದ ಮಗ ಬಸವಣ್ಣ ತಾಯಿ ಹತ್ರದಿಂದ ಬಂದ. ಅವ್ವ ಅಂದ, ಏನು ಬಸವ ಅಂದ. ಏನಿಲ್ಲ, ನಾ ಆಟ ಆಡಬೇಕಾಗೈತಿ, ನನಗೊಂದು ಕುರ್ಪಿ ಕೊಡು ತಿಳ್ಕೊಂಡ. ಕುರ್ಪಿ ನಮ್ಮ ಕಡೆ ಕುರ್ಪಿನ ಅಂತಾರೆ, ಸದಿ ಕಳೆಯೋದು. ಯಾವಾಗಂದ ಕುರ್ಪಿ ಬೇಡ್ದ. ತಾಯಿ ಅಂತಳ, ಮಗ ಕುರ್ಪಿ ತೊಗೊಂಡು ಏನು ಆಟ ಆಡ್ತಿದ್ದಿ, ನಿನಗೇನ್ರಿ ಬೇರೆ ಸಾಮಾನುಗಳನ್ನ ಕೊಡ್ತೀನಿ, ಅಡುಗೆ ಸಾಮಾನು ಕೊಡ್ತೀನಿ, ಆಟ ಆಡೋದು ತಿಳ್ಕೊಂಡ ತಾಯಿ ಅಂದ್ಲು. ಇಲ್ಲಿಲ್ಲ, ನನಗೆಂದ ಕುರ್ಪಿನೇ ಬೇಕಂತ ತಿಳ್ಕೊಂಡ ಬಸವಣ್ಣ ಜಗಳ ತೆಗೆದ. ಯಾರಿದ್ರು ಕೂಡ ಬಾಲ್ಯ ಯೌವನ ಮುಪ್ಪು ನಿನ್ನೆ ಹೇಳಿನಲ್ಲ ನಿಮಗೆ. ಶರಣರಿರಲಿ, ಸಂತರಿರಲಿ, ಸಾಮಾನ್ಯರಿರಲಿ, ಸ್ವಾಮಿಗಳಿರಲಿ, ಯಾರಿದ್ರು ಕೂಡ ಬಾಲ್ಯ ಯೌವನ ಮುಪ್ಪು ಅನ್ನತಕ್ಕಂಥ ಎಲ್ಲರೂ ಕೂಡ ಕಳಿಬೇಕೆ. ಯಾವ ಶರಣರಾಗ್ತಕ್ಕಂಥ ಮಕ್ಕಳನ್ನು ಕೂಡ ಬಾಲ್ಯದೊಳಗೆ ಆಟ ಪಾಠಗಳನ್ನೇ ಆಡಬೇಕು ಏನ್ರಿ. ಆಟ ಪಾಠ ಆಡಿದ್ರೇ ಯಾವಾಗ ಇಲ್ಲಿ ಏನಾಗ್ಯದ ತಗೊಂಡ ಕೇಳಿದ್ರೆ ಬಸವಣ್ಣ ತಾಯಿ ಜೊತೆ ಒಳಗೆ ಜಗಳ ತೆಗೆದ. ಅವ್ವ ನನಗೊಂದು ಕುರ್ಪಿ ಬೇಕು. ಕುರ್ಪಿ ತೊಗೊಂಡು ಏನು ಮಾಡ್ತೀವಿ, ಇಲ್ಲ ನನಗೆ ಆಟ ಆಡೋಕ್ಕೆ ಅಂದ ಕುರ್ಪಿ ಬೇಕು. ತಾಯಿ ಅಂತಳ, ಮಗ ಕೈಗೆ ಹಚ್ಕೊಂಡು ಏನಾರ ಮಾಡ್ಕೊಂಡು. ಯಾಕೆ ಬಸವಣ್ಣ ಒಬ್ಬನೇ ಮಗ ಏನ್ರಿ, ಒಬ್ಬನೇ ಮಗ, ಭಾಳ ಪ್ರೀತಿ ಮಗನ ಮ್ಯಾಲ. ಯಾಕಂದ್ರೆ ಅಕ್ಕನಾಗಮ್ಮ ಹುಟ್ಟಿ ಭಾಳ ವರ್ಷದ ಮೇಲಂದ ಬಸವಣ್ಣ ಹುಟ್ಟಿದ್ದ. ಅದು ಯಾರಿಗೆ ಬೇಡ್ಕೊಂಡು ಇವತ್ತೇನು ಬಾಗೇವಾಡಿ ಒಳಗಂದ ಬಸವಣ್ಣನ ಮೂರ್ತಿ ಏನಾಯ್ತಲ್ಲ, ನಂದಿ ಮೂರ್ತಿ, ಆ ದೇವರಿಗೆಂದು ಹರಕೆ ಹೊತ್ತಂದು ಬಸವಣ್ಣ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥವಳು ಮಾದಲಾಂಬಿಕೆ. ಯಾಕೆ ಭಾಳ ದಿವಸಕ್ಕೆಂದ ಹುಟ್ಟ್ಯಾನ ಹತ್ತಿಕೊಂಡೊಂದು ಭಾಳ ಪ್ರೀತಿ. ಕೈಗೆ ಹತ್ಕೊಂಡು ಏನಾರ ಮಾಡ್ಕೊಂಡು ಮಗ ಬ್ಯಾಡ ಹತ್ತುಕೊಂಡಂದ್ರು ಕೇಳಲಿಲ್ಲ. ಬಸವಣ್ಣಗೆ ಅಳ್ಳಿಕತ್ತ, ಕಣ್ಣೀರು ಹಾಕ್ಲಿಕ್ಕತ್ತ. ಇಲ್ಲ, ನನಗೆ ಕುರ್ಪಿ ಬೇಕೇ ಬೇಕು. ಯಾವಾಗಂದ್ರೆ ಸಿಟ್ಟಿಗೆ ಬಂದಂದ ತಾಯಿ ಏನು ಮಾಡ್ತಾಳ, ಬಸವಣ್ಣನ ಕೈ ಹಿಡ್ಕೊಂಡು ಮಾದರಸರ ಹತ್ರ ತರ್ತಾಳ. ಅಂದ್ರೆ ಜಗಲಿ ದೇವ್ರ ಕೋಲ್ಯಾಗ ಪೂಜೆ ಮಾಡಕತ್ತಿರಲ್ಲ, ಮಾದರಸರ ಹತ್ರ ತಂದು. ಯಾವಾಗಿಂದ ಮಾದರಸರ ಹತ್ರ ತಂದಾಗಂದ ನೋಡ್ರಿ ಬಸವಣ್ಣ ಹಠ ಮಾಡಂದ ಹಳ್ಳಿಕತ್ತಾನೆ ಏನ್ರಿ. ಆಟ ಆಡಕ್ಕಿಂದ ಕುರ್ಪಿ ಬೇಡಕತ್ತಾನ. ಕೈಗೆ ಹಚ್ಕೊಂಡು ಏನ್ರಿ ಮಾಡ್ಕೊಂಡ್ರಿ ಹೆಂಗೆ ಮಾಡೋದು ಒತ್ತಿಕೊಂಡಂದು ಮಾದಲಾಂಬಿಕೆ ಅಂದಾಗ ಬಸವಣ್ಣನು ಅಂದ, ಮಗ ಬಸವಣ್ಣ ನಿನಗೇನ್ರಿ ಬೇರೆ ಸಾಮಾನು ಕೊಡ್ತೀನೋ, ಏನ್ರಿ ಆಟಿಗೆ ಸಾಮಾನು ಕೊಡ್ತೀನಿ. ಇಲ್ಲ ಅಪ್ಪಾಜಿ, ನನಗೆ ಕುರ್ಪಿನೇ ಬೇಕಂತ ತಗೊಂಡು ಹಠ ಹಿಡ್ದು.
ಯಾವಾಗಿಂದ ಕುರುಪಿನೇ ಬೇಕು